ಸ್ನೇಹಿತರೆ, ಇವತ್ತು ನಾನು ವೈಕುಂಠ ಏಕಾದಶಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ವೈಕುಂಠ ಏಕಾದಶಿ ನಮ್ಮ ಸನಾತನ ಧರ್ಮದ ಅದ್ಭುತ ಆಚರಣೆಗಳಲ್ಲಿ ಒಂದು. ಧನುರ್ಮಾಸದ ಶುಕ್ಲ ಪಕ್ಷದ 11ನೇ ದಿನ ಅಂದರೆ ಏಕಾದಶಿಯಂದು ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ವೈಕುಂಠ ಏಕಾದಶಿಯ ಸಂಭ್ರಮವೋ ಸಂಭ್ರಮ. ಮೊದಲಿಗೆ ಯಾಕೆ ಈ ಏಕಾದಶಿಗೆ ಇಷ್ಟು ಮಹತ್ವ, ಇದರ ಹಿಂದೆ ಇರುವ ವಿಚಾರಗಳೇನು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದು ಭಗವಾನ್ ಮಹಾವಿಷ್ಣು ನಿದ್ರೆಯಿಂದ ಎಚ್ಚರವಾಗಿ ದೇವತೆಗಳಿಗೆ ದರ್ಶನ ಕೊಟ್ಟ ಪುಣ್ಯ ದಿನ. ಈ ದಿನ ಕ್ಷೀರಸಾಗರ ಮಂಥನ ಮಾಡಿ ಅಮೃತ ಉದ್ಭವವಾಯಿತು. ಈ ದಿನ ಪಿತಾಮಹ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಯುಧಿಷ್ಠಿರನಿಗೆ ಬೋಧಿಸಿದರು. ಈ ದಿನ ಏಕಾದಶಿಯ ವ್ರತ ಮಾಡುವುದರಿಂದ ಪಿತೃದೋಷ ಪರಿಹಾರವಾಗುತ್ತದೆ. ಈ ದಿನ ವೈಕುಂಠದ ಅಂದರೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಹೀಗೆ ಹಲವಾರು ನಂಬಿಕೆಗಳಿವೆ. ವೈಕುಂಠ ಏಕಾದಶಿಯ ಆಚರಣೆಯ ಬಗ್ಗೆ ಹಲವಾರು ರೀತಿಯ ಕಥೆಗಳಿವೆ. ವರುಣದೇವನ ಸೇವಕನಾದ ರಾಕ್ಷಸನೊಬ್ಬ ನಂದಗೋಪನನ್ನು ಎಳೆದೊಯ್ದದ್ದು, ಶ್ರೀಕೃಷ್ಣನು ಆತನನ್ನು ಬಿಡಿಸಿಕೊಂಡು ಬರಲು ಹೋದದ್ದು. ಆಗ ವರುಣದೇವನಿಗೆ ತನ್ನ ತಪ್ಪಿನ ಅರಿವಾಗಿ ನಂದಗೋಪನನ್ನು ಬಿಟ್ಟು ಕಳಿಸಿದ್ದು ಒಂದು ಕತೆ. ದೇವತೆಗಳಿಗೆ ತೊಂದರೆ ಕೊಡುತ್ತಿದ್ದ ಮೂರ ಎಂಬ ರಾಕ್ಷಸನನ್ನು ಮಹಾವಿಷ್ಣು ಏಕಾದಶ ಎಂಬ ತನ್ನ ಆಯುಧದಿಂದ ಸಂಹಾರ ಮಾಡಿದ್ದು ಇನ್ನೊಂದು ಹಿನ್ನೆಲೆಯ ಕತೆ. ಹೀಗೆ ಹಲವಾರು ವಿಚಾರಗಳು ಇದ್ದರೂ ಕೂಡ ನಾವು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಯಾಕೆ ಈ ಏಕಾದಶಿ ತುಂಬ ಮಹತ್ವಪೂರ್ಣವಾದದ್ದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಮೊದಲು ಶಯನಿ ಏಕಾದಶಿ ಮತ್ತು ಉತ್ಥಾನಿ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಎಂಬ 2 ಏಕಾದಶಿಗಳು ಬರುತ್ತವೆ. ಈ 3 ಏಕಾದಶಿಗಳು ಒಂದು ವಿಶೇಷವಾದ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ಹೊಂದಿವೆ. ಆಷಾಢ ಮಾಸದಲ್ಲಿ ಅಂದರೆ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬರುವ ಶಯನಿ ಏಕಾದಶಿಯು ಚಾತುರ್ಮಾಸ ವ್ರತದ ಪ್ರಾರಂಭವನ್ನು ಸೂಚಿಸುತ್ತದೆ. ಈ ಅವಧಿಯಲ್ಲಿ ವಿಷ್ಣುವು ಯೋಗನಿದ್ರೆಗೆ ಜಾರುತ್ತಾರೆ ಎಂಬ ನಂಬಿಕೆ ಇದೆ. ಈ ಚಾತುರ್ಮಾಸದಲ್ಲಿ ಭಕ್ತರು ಗುರುಹಿರಿಯರು ಉಪವಾಸ ವ್ರತವನ್ನು ಕೈಗೊಂಡು ಹೃದಯ ಮತ್ತು ಮನಸ್ಸನ್ನು ಶುದ್ಧಿಗೊಳಿಸುವ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ. ಈ ಏಕಾದಶಿಯನ್ನು ಪಾಲಿಸುವುದು ಪಾಪಗಳನ್ನು ತೊಡೆದುಹಾಕಲು ಮುಖ್ಯವಾದ ಒಂದು ದಾರಿ ಎಂದು ಕೂಡ ನಂಬಲಾಗಿದೆ. ಸ್ನೇಹಿತರೆ, ಅದಾದ ನಂತರ ಕಾರ್ತೀಕ ಮಾಸದ ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಬರುವ ಉತ್ಥಾನಿ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಇದು ಚಾತುರ್ಮಾಸದ ಅಂತ್ಯ ಅಥವಾ ಯೋಗ ನಿದ್ರೆಯಿಂದ ವಿಷ್ಣು ದೇವರು ಎದ್ದೇಳುವ ಒಂದು ದಿನ ಅಂತ ಕೂಡ ಕರೆಯಲಾಗುತ್ತೆ. ಈ ದಿನವನ್ನು ಆಧ್ಯಾತ್ಮಿಕ ಜಾಗೃತಿಯ ದಿನವನ್ನಾಗಿ ಪರಿಗಣಿಸಲಾಗುತ್ತದೆ. ಭಕ್ತರು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ಈ ದಿನ ಆರಾಧಿಸುತ್ತಾರೆ. ತುಳಸಿ ವಿವಾಹದ ಆರಂಭದ ದಿನವೂ ಕೂಡ ಇದಾಗಿದೆ. ಇವೆರಡೂ ಏಕಾದಶಿಗಳು ಕಳೆದ ನಂತರ ಧನುರ್ಮಾಸದಲ್ಲಿ ಅಂದರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ಬರುವ ಏಕಾದಶಿಯೇ ಈ ವೈಕುಂಠ ಏಕಾದಶಿ. ಈ ವೈಕುಂಠ ಏಕಾದಶಿಯ ದಿನ ಸ್ವರ್ಗದ ಬಾಗಿಲು ಅಂದರೆ ವೈಕುಂಠದ ಬಾಗಿಲು ತೆರೆದಿರುತ್ತದೆ ಎಂಬುದು ವಾಡಿಕೆ. ವಿಷ್ಣುದೇವ ಜಯ ಮತ್ತು ವಿಜಯ ಎಂಬ 2 ರಾಕ್ಷಸರಿಗೆ ಈ ದಿನ ಮೋಕ್ಷವನ್ನು ನೀಡಿದ ಎಂಬ ಒಂದು ಪ್ರತೀತಿಯೂ ಕೂಡ ಇದೆ. ಹೀಗಾಗಿ ವಿಷ್ಣು ದೇವಾಲಯಗಳಲ್ಲಿ, ಮುಖ್ಯವಾಗಿ ತಿರುಪತಿಯಲ್ಲಿ ಉತ್ತರಕ್ಕೆ ವೈಕುಂಠದ ದ್ವಾರವನ್ನು ನಿರ್ಮಿಸಿ ಭಕ್ತರು ಅದರ ಮೂಲಕ ಪ್ರವೇಶಿಸುವುದರಿಂದ ವೈಕುಂಠದ ಪ್ರಾಪ್ತಿಗೆ ಕಾರಣವಾಗುತ್ತದೆ. ಇದಿಷ್ಟು ವೈಕುಂಠ ಏಕಾದಶಿಯ ಬಗ್ಗೆ. ಆದರೆ ಇನ್ನು ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳದೆ ಇದ್ರೆ ಈ ವಿಡಿಯೋ ಖಂಡಿತ ಅಪೂರ್ಣ ಆಗುತ್ತೆ. ಅತ್ಯಂತ ಪ್ರಭಾವಶಾಲಿ ಹಾಗೂ ಪವಿತ್ರವಾದ ವಿಷ್ಣು ಸಹಸ್ರನಾಮವು ವೇದವ್ಯಾಸರಿಂದ ರಚಿಸಲ್ಪಟ್ಟಿದೆ. ಬೃಹಸ್ಪತಿ ಸಹಸ್ರದ ವ್ಯಾಖ್ಯಾನವೇ ವಿಷ್ಣು ಸಹಸ್ರನಾಮ ಎಂದು ಕೂಡ ಹೇಳಲಾಗುತ್ತೆ. ಬೃಹಸ್ಪತಿ ಸಹಸ್ರದಲ್ಲಿ ಪ್ರತಿ ಸ್ತೋತ್ರದಲ್ಲಿಯೂ 36 ಸ್ವರಾಕ್ಷರ ಹಾಗೂ 36 ವ್ಯಂಜನಾಕ್ಷರಗಳಿವೆ. ಅಂದರೆ ಪ್ರತಿ ಸ್ತೋತ್ರದಲ್ಲಿ 72 ಅಕ್ಷರಗಳಿವೆ. ಅಲ್ಲಿಗೆ 1,000 ಸ್ತೋತ್ರಗಳಲ್ಲಿ 72,000 ಅಕ್ಷರಗಳು. ಆದ್ದರಿಂದ ವಿಷ್ಣು ಸಹಸ್ರನಾಮ 72,000 ನಾಡಿಗಳನ್ನು ಸಂಸ್ಕಾರ ಮಾಡಿ ನಾಡಿಶುದ್ಧಿ, ದೇಹಶುದ್ಧಿ ಮತ್ತು ಮನಃಶುದ್ಧಿಯನ್ನು ಮಾಡುತ್ತದೆ ಎಂಬುದು ವೈಜ್ಞಾನಿಕವಾದ ವಿಚಾರಧಾರೆ. ಹೀಗೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಅಥವಾ ಕೇಳುವ ಮೂಲಕ ಅದ್ಭುತ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು. ಇದರಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಉತ್ತೇಜನ, ಶಾಂತಿಯುತ ಮನಸ್ಥಿತಿ ಮತ್ತು ರೋಗಗಳನ್ನು ನಿವಾರಣೆ ಸೇರಿದಂತೆ ಹಲವಾರು ಲಾಭಗಳಿವೆ. ಸ್ನೇಹಿತರೆ, ಮುಕ್ಕೋಟಿ ಏಕಾದಶಿ, ಪ್ರಥಮ ಏಕಾದಶಿ ಹಾಗೂ ವೈಕುಂಠ ಏಕಾದಶಿ ಅಂತ ಹೀಗೆ 10 ಹಲವು ಹೆಸರುಗಳಿಂದ ಕರೆಯಲ್ಪಡುವ ಈ ದಿನದಂದು ಉಪವಾಸವನ್ನು ಮಾಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಹಾಗೂ ಆ ವಿಷ್ಣುದೇವನ ಕೃಪೆಗೆ ಪಾತ್ರರಾಗಿ ಈ ನನ್ನ ಪುಟ್ಟ ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.